ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಂತಂತ ಹೇಳಿದರೆ ನಾನು ಕೂದಲು ತೆಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಕೂದಲು ತುಂಬ ಬಂದಿದೆ, ನೋಡ್ತಿರ್ಬೋದು. ಒಂದು 4.5 ಇಂಚಸ್ ಅಷ್ಟು ಕೂದಲು ಬಂದಿದೆ. ನಾನು ಲಾಸ್ಟ್ ಟೈಮ್ ಕೂದಲು ತೆಗೆಸಿದ್ದು ಒಂದು 4 ಮಂತ್ಸ್ ಬ್ಯಾಕ್. ನಮ್ಮ ಕಾಲೇಜ್ ಸ್ಟಾರ್ಟ್ ಆದ ಫಸ್ಟಲ್ಲಿ ಕೂದಲು ತೆಗೆಸಿದ್ದೆ. ಸೊ ಕಾಲೇಜ್ ಟೈಮಲ್ಲಿ ಕೂದಲು ತೆಗಿಸೇ ಇರಲಿಲ್ಲ. ಆ್ಯಂಡ್ ಇನ್ನು ನೆಕ್ಸ್ಟ್ ನಾಳೀಗ 7th ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಹಾಗೆ ಈಗ ಪುನಃ ಕೂದಲು ತೆಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಕೂದಲು ಒಂದು ಯಾವ ಟೈಪ್ ಕಟ್ ಮಾಡುವಂಥ ಆಲೋಚನೆ ಮಾಡ್ತಿದ್ದೇನೆ. ನಾನು ಅಲ್ಲಿ ಹೋಗಿ ಎಂಥ ಕೂದಲು ಕಟ್ ಮಾಡೋದು ಅಂತ ನೋಡಬೇಕಷ್ಟೇ. ಫೈನಲಿ ಕೂದಲೆಲ್ಲ ತೆಗೆಸ್ಕೊಂಡು ಬಂದಿದ್ದೇವೆ. ಈಗ ನೋಡ್ಬೋದು ಕೂದಲು ಹೀಗೆ ಆಗಿದೆ. ಅಂದರೆ ಫುಲ್ಲು ತೆಗೆಸಿದ್ದು ನಾನು, ಅಂದರೆ ಅಷ್ಟು ಒಂದು ಸೆಕೆ ಆದಾಗೆ ಆಗ್ತದೆ. ಈಗ ಫುಲ್ಲು ಕೂದಲಿನ ಸೆರಲೆಲ್ಲ ಗಾಳಿ ಪಾಸಾಗಿ ತುಂಬ ಖುಷಿ ಆಗ್ತದೆ. ಆ್ಯಂಡ್ 4 ಮಂತ್ಸ್ ಆಗಿತ್ತು ಕೂದಲು ಬಿಟ್ಟು. ಈಗ 4 ಮಂತ್ಸ್ ಆದಮೇಲೆ ಕೂದಲೆಲ್ಲ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದೇನೆ. ಇಲ್ಲೆಲ್ಲ ಫುಲ್ ತೆಗೆದಿದ್ದೇನೆ. ಅಂದರೆ ಅಂದರೂ ಫುಲ್ಲು ಕಿವಿಗೆಲ್ಲ ತಾಗ್ತದೆ, ಸ್ವಲ್ಪ ಇರಿಟೇಷನ್ ಎಲ್ಲ ಆಗ್ತದೆ. ಸೊ ಆ ಇರಿಟೇಷನ್ ಎಲ್ಲ ಕಮ್ಮಿ ಆಗಬೇಕು ಅಂತೇಳಿ ಅಲ್ಲೆಲ್ಲ ಜಾಸ್ತಿ ತೆಗೆಸಿದ್ದೇನೆ. ಇನ್ನೂ ಸಹ ಒಂದು ಬೇಕಿದ್ರೆ ಇನ್ನು ನೆಕ್ಸ್ಟ್ 4 ಮಂತ್ ಕೂದಲು ಬಿಡ್ಬೋದು, ಎಂಥ ತಲೆ ಬಿಸಿಲ್ಲ. ಮೊದಲಾಗೆ ಕೂದಲು ಬರ್ತದೆ. ಹಾಗೆ ನಾನು ತೆಗೆಸುವಾಗೆಲ್ಲ ಹೀಗೆ ಚಿಕ್ಕ ಚಿಕ್ಕ ತೆಗೆಸೋದು. ಮೊದಲಿನಲ್ಲೇ ಚಿಕ್ಕದ್ರಿಂದಲೇ ಹೀಗೆ ತೆಗೆಸಿ ಅಭ್ಯಾಸ ಮಾಡಿದ್ದಾರೆ. ಮೊದಲೆಲ್ಲ ಫುಲ್ಲು ಚಿಕ್ಕ ತೆಗೆಸಿ ಹೀಗೆ ಮಾಡಿ ಈ ಸೈಡ್ ಎಣ್ಣೆ ಹಾಕಿ ಈಚೆ ಬಾಚ್ತಾಯಿದ್ರು ಶಾಲೆಗೆಲ್ಲ ಹೋಗುವಾಗ ಅಮ್ಮ. ಕೂದಲೆಲ್ಲ ತೆಗೆಸಿ ಬಂದಾಗಿದೆ. ಈಗ ಕೂದಲೆಲ್ಲ ಎಲ್ಲರೂ ನೋಡಿ ಒಂದೇ ಕ್ವಶನ್, ಕೂದಲಿಂತ ಅಷ್ಟು ಕೂದಲಿತ್ತು ಯಾಕೆ ತೆಗೆಸಿದಂತ. ಆ್ಯಂಡ್ ಕೆಲವರೆಲ್ಲ ಹೇಳಿದರು ಯಾಕೆ ಕೂದಲು ತೆಗೆಸಿದ್ದು ಅಂತೇಳಿ. ಮತ್ತು ಅಂದರೆ ಕೂದಲು ತೆಗೆಸಲಿಕ್ಕೆ ಒಂದು ರೀಸನ್ ಅಂತ ಹೇಳಿದರೆ, ನಮ್ಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಕಾಲೇಜ್ ಸ್ಟಾರ್ಟ್ ಆದರೆ ಮತ್ತೆ ಕೂದಲೆಲ್ಲ ಲಾಂಗ್ ಹೇರ್ ಇಡಲಿಕ್ಕೆ ಬಿಡೋದಿಲ್ಲ. ಸೊ ಸುಮ್ಮನೆ ಗಡಿ ಕೂದಲು ತೆಗಿಲಿಕ್ಕೆ ಸುಮ್ಮನೆ ನಮ್ಮ ಕೂದಲು ತೆಗೆಯುವವರಿಗೆ ಸಹ ಗಡಿ ಸುಮ್ಮನೆ ದುಡ್ಡು ಕೊಡಬೇಕು. ಅದಕ್ಕೆ ಸ್ವಲ್ಪ ಚಿಕ್ಕದು ಕೂದಲು ತೆಗೆದ್ರೆ ಸ್ವಲ್ಪ ಸಮಯಕ್ಕೆ ಆಗ್ತಾಯಿಲ್ಲ ಅಂತೇಳಿ ಚಿಕ್ಕ ತೆಗೆದು. ಅದರಲ್ಲಿ ಸಹ ಉಂಟಲ್ಲ, ಬಾರ್ಬರ್ನ ಶಾಪಿಗೆ ಒಂದು ಸಂಡೇ ಹೋಗಬೇಕಾದ್ರೆ ನೀವು ತುಂಬ ಅಂದರೆ ನೋಡ್ಬೇಕು. ಅಲ್ಲಿ ನಾನೊಂದು 10 ಗಂಟೆಗೆ ಹೋಗಿದ್ದೇನೆ. 12:45 ತನಕ ಜನ, ಅಂದರೆ ನನಗಿಂತ ಮೊದಲು ಬಂದವರಿದ್ದರು. ಸೊ ಅವರೆಲ್ಲ ಕೂದಲು ತೆಗೆಸಿ ಆದ ಮೇಲೆ ನೆಕ್ಸ್ಟ್ ನಾನು 12:45 ಕೂದಲು ತೆಗೆಸಿ 1:00ವರೆಗೆ ಮನೆಗೆ, ಅಂದರೆ ಅದು ಕೂದಲೆಲ್ಲ ತೆಗೆಸಿ ಮತ್ತೆ ಬಂದದ್ದು. ಅಂದರೆ ಅಷ್ಟು ಹೊತ್ತಾಗಿತ್ತು. ಸೊ ಹಾಗೆ ಸಂಡೇ ಒಂದು ಬಾರ್ಬರ್ ಶಾಪಿಗೆ ಹೋಗಬೇಕಾದ್ರೆ ಅಷ್ಟು ಕಷ್ಟ ಉಂಟು. ಮತ್ತು ಉಳಿದ ದಿವಸ ಎಲ್ಲ ಅಷ್ಟೆಲ್ಲ ಜನ ಇರೋದಿಲ್ಲ. ಹಾಗೆ ಸಂಡೇ ಒಂದು ಕೂದಲು ತೆಗೆಸಿದ್ರೆ ಅಷ್ಟು ಚಾಲೆಂಜಿಂಗ್. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ. ವೇಟ್ ಇನ್ನೊಂದು ಎಂಥ ಕ್ವಶನ್ ಇತ್ತು ಅಂತ ಹೇಳಿದರೆ ಎಲ್ಲರದು. ಈ ನಂದು ಸಿಂಗಿಂಗ್ ಕಾಂಟೆಸ್ಟ್ ಅಂದರೆ ಚಾಲೆಂಜ್ ಆಗ್ತಾ ಉಂಟು 30 days ಇದು. ಸೊ ಅದರಲ್ಲಿ ಹಾಡಾಡುವಾಗ ಯಾಕೆ ನೀವು ತಲೆಯನ್ನು ಹೀಗೆ ಎಲ್ಲ ಅಲ್ಲಾಡಿಸ್ತೀರಿ ಅಂತಂದರೆ ತುಂಬ ಜನ ಕೇಳಿದರು ಕೆಲವರು. ಆ್ಯಂಡ್ ಇನ್ನು ಕೆಲವರೆಲ್ಲ ಹೇಳಿದ್ರಂತೆ. ಸೊ ವಿಷಯ ಎಂತೆಲ್ಲ, ನನಗೆ ಅದು ಚಿಕ್ಕದ್ರಿಂದಲೇ ಹಾಗೆ ಹಾಡಿ ಅಭ್ಯಾಸ ಆಗಿದೆ. ಅಂದರೆ ಅದು ಎಂತಂತ ಹೇಳೋದು, ನಾನು ಕಾಂಪಿಟೇಷನ್ಗೆಲ್ಲ ಹೋಗಬೇಕಾದ್ರೆ ಅಕ್ಕನವರು ಕೂಡ ಅದೇ ಕ್ವಶನ್ ಕೇಳ್ತಿದ್ರು, ಯಾಕೆ ಅಷ್ಟು ತಲೆ ಅಲ್ಲಾಡಿಸೋದು. ನನಗೆ ನಿನ್ನ ನೋಡಿದರೆ ನಗಡಲಿಕ್ಕೆ ಬರ್ತದೆ. ಅಂದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಅದು ಹಾಗೆ ಅಭ್ಯಾಸ ಆಗಿದೆ. ಆ್ಯಂಡ್ ನೋಡು, ಆದಷ್ಟು ತಲೆ ಅಲ್ಲಾಡಿಸದೆ ಹಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಇನ್ನು ತಲೆ ಅಲ್ಲಾಡಿಸುವ ಅಂತ ಹೇಳಿದರೆ ಅಲ್ಲಿ ಕೂದಲು ಸಹ ಇಲ್ಲ, ಏನು ಹಾರ್ತದೆ ಅದು ಇಂತೆಲ್ಲ ಮಾಡಲಿಕ್ಕಿಲ್ಲ. ಸೊ ಹಾಗೆ. ಆ್ಯಂಡ್ ಕೂದಲು ತೆಗೆಸಿದ್ದು ಬ್ಯಾಕ್ ಸೈಡ್ ಉಂಟಲ್ಲ, ಇಂಥ ಬೊಂಡೆದು ಚೆಪ್ಪೆಲ್ಲ ಕಿಸಿದಾಗೆ ಆಗಿದೆ ಅಂತ ಎಲ್ಲ ಡೋಂಗಿ ಮಾಡ್ತಿದ್ದಾರೆ ಇಲ್ಲಿ. ಹಾಗೆ ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.